ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು 8:30 ಆಗಿದೆ. ಏನು ಸ್ಪೆಷಲ್ಲು ಈ ಬ್ಲಾಗ್ ವಿಶೇಷ ಏನಂತ ಅಂದರೆ, ನಮ್ಮ ತುರುವೇಕೆರೆಯಲ್ಲಿ ಗಣಪತಿ ಜಾತ್ರೆ ನಡೀತಾ ಇದೆ. ಆಲ್ಮೋಸ್ಟ್ ನಮ್ಮ ತುರುವೇಕೆರೆಯಲ್ಲಿ ಯಾವಾಗಲೂ ನನಗೆ ಗೊತ್ತಿರೋ ಪ್ರಕಾರ ಚಿಕ್ಕ ವಯಸ್ಸಿಂದನೂ ಆಲ್ಮೋಸ್ಟ್ ಡಿಸೆಂಬರ್ ಟೈಮಲ್ಲೇ ಗಣಪತಿ ಬಿಡೋದು, ಗೌರಿ ಗಣೇಶ ಹಬ್ಬದಲ್ಲಿ ಇಟ್ಟರೆ. ಬಟ್ 2-3 ಡೇಸ್ ಸಖತ್ತಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಒಂದು ವೀಕು 15 ಡೇಸ್ ಎಲ್ಲ ಇರುತ್ತೆ ಜಾತ್ರೆ. ಆ್ಯಕ್ಚುಲಿ ಈ ಸತಿ ಹೋಗ್ಬೇಕು ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಹೋಗ್ಬೇಕು ಅನ್ನೋದು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನಂದರೆ ಒಂದು ಸ್ವಲ್ಪ ಆ ಸಿಚುವೇಶನ್ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಮ್ಮ ಮನೇಲಿ ಪೇಂಟ್ ಎಲ್ಲ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇನ್ನಪ್ಪ ಶಾಪಿಗೆಲ್ಲ ಹೋಗಿ ಬರ್ತಾ ಇದ್ರಲ್ಲ, ಸೊ ಟೈಮು ಸಿಗ್ತಿರ್ಲಿಲ್ಲ. ಬಟ್ ಏನಂದರೆ ಪುನನ್ ಬೇರೆ ಕರೆಸ್ಕೊಬಿಟ್ಟಿದ್ವಿ, ಜಾತ್ರೆಗೆ ಹೋಗ್ತೀವಿ ತೋರಿಸ್ತೀವಿ ಅಂತ. ಅವನಿಗೆ ಒಂದು ತಿಂಗಳು ಮುಂಚೆಯಿಂದನೇ ಇನ್ನು ಟಿಪ್ಟೂರು ಜಾತ್ರೆ ನಡೀತಲ್ಲ, ಆವಾಗಲಿಂದನೂ ಹೇಳ್ತಾ ಇದ್ವಿ ಕರೆಸ್ಕೊತೀವಿ ಹೋಗೋಣ ಅಂತ. ಸೊ ಹಾಗಾಗಿ ಅವ್ನು ಬಂದಿದ್ದಕ್ಕೋಸ್ಕರ ಈ ಸತಿ ಜಾತ್ರೆಗೆ ಹೋದ್ವಿ. ಸೊ ಬನ್ನಿ, ಯಾವ್ಯಾವ ಥರ ಇತ್ತು, ಯಾವ್ಯಾವ ಗೇಮ್ಸ್ ಆಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ರೀಸೆಂಟಾಗಿ ವಂಡರ್ಲಾಗೆ ಹೋಗಿದ್ದರಿಂದ ಅಷ್ಟಾಗಿ ಯಾವ ಗೇಮ್ಸು ಆಡ್ಬೇಕು ಅನ್ನಿಸ್ಲಿಲ್ಲ. ಬಿಕಾಸ್ ವಂಡರ್ಲಾಗಿಂತ ಡಿಫಿಕಲ್ಟ್ ಗೇಮ್ಸಲ್ಲಿ ಯಾವೂ ಅಷ್ಟೊಂದು ಅನ್ನಿಸ್ಲಿಲ್ಲ ಈ ಸತಿ ಆ್ಯಕ್ಚುಲಿ ನಮ್ಮ JP ಗ್ರೌಂಡಲ್ಲಿ ಮಾಡಬೇಕಾದ್ರೆ ಸಖತ್ತಾಗಿರುತ್ತೆ ಅನ್ನಿಸ್ತು. ಈ ಸತಿ ಎಲ್ಲ ಜಾಗ ಎಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿ ಅಂತ ಫೀಲ್ ಆಯಿತು. ಅಷ್ಟೊಂದು ಎಂಜಾಯ್ ಮಾಡಿದ್ವಿ. ಬಟ್ ಏನಂದರೆ ಈ ಸತಿ ಒಂದು ಸ್ವಲ್ಪ ನಮ್ಮ ಅಕ್ಕಂಗೆ ಒಂದು ಸ್ವಲ್ಪ ಏನೋ ರೀಸನ್ಸ್ಲಿಂದ ಅವಳು ಬರಲಿಲ್ಲ. ಒನ್ ಡೇ ಅಷ್ಟೇ ಬಂದಿದ್ದು. ನಾನು ಇವತ್ತೇನು ಮಾಡಿದೆ, ಈ ಡೇ ಬರಲಿಲ್ಲ, ನೆಕ್ಸ್ಟ್ ಡೇ ಬಂದಿಲ್ಲ. ಅವಳು ಬಂದಿದ್ದು ಬ್ಲಾಗ್ನು ಮಾಡಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂಷನಲ್ಲೇ ಹೇಳ್ತೀನಿ ಯಾವ್ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ. ಆಮೇಲೆ ಪುನಃ ಜೊತೆ ಆ ಟ್ರೈನಲ್ಲಿ ಒಬ್ಬನೇ ಏನು ಕೂರ್ಸೋದಂತ, ಚಿಕ್ಕ ಟ್ರೈನಲ್ಲಿ ಒಂದ್ರಲ್ಲಿ ಕುತ್ಕೊಂಡೆ, ಚೆನ್ನಾಗಿತ್ತು ಆ ಎಂಜಾಯ್ಮೆಂಟು. ಅವನು ಆ ಟ್ರೈನಲ್ಲಿ ಹೋಗಿ ಬಂದ್ವಿ. ಬಟ್ ನಮ್ಮ ಫ್ಯಾಮಿಲಿಲಿ ಎಂಜಾಯ್ ಮಾಡಿದ್ದು ಅಂದರೆ ಪುನಃ ಒಬ್ಬನೇ ಈ ಸತಿ. ಯಾಕೆಂದರೆ ಎಲ್ಲ ಗೇಮ್ಸು ಕನಿಷ್ಠ ಅಂದರೂ 6 to 7 ಗೇಮ್ಸಿಗೆ ಕೂತ್ಕೊಂಡ ಅವನು. ಎಲ್ಲ ಗೇಮ್ಸು ಎಂಜಾಯ್ ಮಾಡ್ದ, ಎಲ್ಲದೂ ಸಖತ್ತಾಗಿ ಆಡ್ದ. ನಿಜ ಹೇಳಬೇಕು ಅಂದರೆ ನಾವು ದೊಡ್ಡವ್ರು ಕೂತ್ಕೊಳ್ಳೋ ಗೇಮ್ಸಿಗೆ 100 ರೂಪಿ ಪೇ ಮಾಡ್ತೀವಿ. ಬಟ್ ಆ 2 to 3 ಟೈಮ್ಸ್ ಅಂದರೆ ಮಿನಿಟ್ಸ್ ಅಷ್ಟೇ ಆಡಿಸೋದು. ಈ ಚಿಕ್ಕ ಮಕ್ಳೋದಕ್ಕೆ ಹಿಂಗೆ ಅಂದರೆ ಬೇಜಾರಾಗೋಗ್ಬಿಡ್ತು. ನಂಗೆ ಕೂತಿದ್ದು ಅದೊಂದೇ ಟ್ರೈನ್ಗೆ, ಯಾಕೆಂದರೆ ಒಬ್ಬನೇ ಕುಂಡಿಸ್ಬೇಕಲ್ಲ ಅಂತ ಕೂತ್ಕೊಂಡೆ. 80 ರೂಪೀಸ್ ಅಷ್ಟೇ. ಚಿಕ್ಕ ಮಕ್ಳದ್ದು ಯಾವುದೇ ಗೇಮ್ಸ್ ಆಡಿದ್ರು 80 ರೂಪೀಸು. ಆ ಗೇಮಿಗೆ ಕೂತ್ಕೊಂಡ್ರೆ ಕನಿಷ್ಠ ಅಂದರೂ 15 ಮಿನಿಟ್ಸ್ ಆಡಿಸಿದ್ರು. ನನಗಂತೂ ಬೇಜಾರಾಗೋಯ್ತು, ಯಾವಾಗ ನಿಲ್ಲಿಸ್ತಾರೆ ಅಂತ ಅಷ್ಟು ಬೇಜಾರಾಗೋಯ್ತು. ಇನ್ನು ಎಲ್ಲ ಗೇಮ್ಸಿಗೂ ಅವನು ಒಬ್ಬನೇ ಹೋದ. ಇನ್ನು ಆ ಗೇಮ್ಸಿಗೆ ಆಡಂಗೂ ಇರಲಿಲ್ಲ. ಎಲ್ಲ ಗೇಮ್ಸು ಅವನು ಇನ್ನು ಯಾವ್ಯಾವ್ದಿತ್ತು ಚಿಕ್ಕ ಮಕ್ಳು ಆಟ ಆಡೋ ಅಂಥದ್ದು ಎಲ್ಲದೂ ಆಟ ಆಡ್ದ. ಆ ಗೇಮ್ ಆದಮೇಲೆ ಅವ್ನು ಹೋಗಿದ್ದು ಈ ಥರ ಸ್ಪ್ರಿಂಗ್ ಇದಕ್ಕೆ ಹೋಗಿ ಕಳಿಸಿದ್ವಿ. ಲಾಸ್ಟ್ ಟೈಮು ಹೋಗು ಅಂದರೆ ಹೋಗಿರಲಿಲ್ಲ. ಈ ಸತಿ ಹೋಗ್ತೀನಿ ಅಂತ ಹೋದ. ಬಟ್ ಅಲ್ಲೆಲ್ಲ ಒಂದು ಸ್ವಲ್ಪ ಇವನ್ಕಿಂತ ದೊಡ್ಡ ಏಜ್ ಮಕ್ಕಳೇ ಇದ್ದರು. ಸೊ ಅವನೇನಂದರೆ ಎಲ್ಲಿ ಬೀಳ್ತೀನಿ ಅನ್ನೋ ಭಯ ಇತ್ತು. ಅದು 50 ರೂಪೀಸೇನೋ ಅಷ್ಟೇ. ಸೊ ಹೋದ. ಬಟ್ ಅವ್ನಿಗೆ ಎದ್ದಾಳಕ್ಕೆ ಭಯ ಆಗ್ತಿತ್ತು, ಯಾಕೆಂದರೆ ಅವ್ರು ಕುಣಿತಾ ಇದ್ರಲ್ಲ, ಎಲ್ಲಿ ಬಿದ್ದುಬಿಡ್ತೀನಿ ಅನ್ನೋ ಭಯ. ಏನೇ ಆದರೂ ಚಿಕ್ಕ ಮಕ್ಳಿಗೆ ಒಂದು ಸ್ವಲ್ಪ ಭಯ ಇರುತ್ತಲ್ವ, ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಭಯ ಪಡ್ತಾನೆ. ಅದೊಂದಕ್ಕೆ ಎದ್ರುಕೊಂಡ. ಅದಾದಮೇಲೆ ಒಂದು ಸ್ವಲ್ಪ ಕಾನ್ ತಿನ್ಕೊಂಡು ನೆಕ್ಸ್ಟ್ ಅವ್ನು ಇಷ್ಟಪಟ್ಟಿದ್ದು ಗೇಮ್ ಫಸ್ಟ್ ಡೇ ಬಂದಾಗಲಿಂದ ಅಂದರೆ ಇದು ವಾಟರ್ದು. ಆಗ ಅವ್ನು ಮುಂಚೆ ಮನೆಯಿಂದನೇ ಹೇಳ್ಕೊಂಬಂದಿದ್ದ, ನಾನು ಅದು ವಾಟರ್ ಗೇಮ್ ಮಾಡಬೇಕು ಅಂತ. ಟಿಪ್ಟೂರು ಜಾತ್ರೆಯಲ್ಲೂ ಅವನು ಅದನ್ನೇ ಇಷ್ಟಪಟ್ಟು ಜಾಸ್ತಿ ಆಡಿದ್ದು. ಹಂಗಾಗಿ ಅದಕ್ಕೂ ಕೂರಿಸಿದ್ವಿ. ಜಾಸ್ತಿ ರಶ್ ಇದ್ದಿದ್ದೇ ಚಿಕ್ಕ ಮಕ್ಕಳು ಆಡೋ ಗೇಮಲ್ಲಿ ಇದು ವಾಟರ್ದು. ಏನೋ ಒಂಥರ ಅವ್ರಿಗೆ ಖುಷಿ ಆಗುತ್ತೆ ಅಲ್ವ, ನಮ್ಗೆ ಇಷ್ಟೇನಾ ಅನ್ನಂಗೆ ಆಗುತ್ತೆ. ಬಟ್ ನಾವಿದ್ದಾಗ ಎಲ್ಲ ಇರಲಿಲ್ಲ, ಈ ಥರ ಗೇಮ್ಸ್ ಅಷ್ಟೊಂದು ಇರಲಿಲ್ಲ. ಚೆನ್ನಾಗಿತ್ತು. ಏನೋ ಒಂಥರ ನಮಗೆ ಚೈಲ್ಡ್ಹುಡ್ ಮೆಮೊರೀಸು, ಏನೋ ಒಂಥರ ಚೆನ್ನಾಗಿರೋದು. ಅವಾಗ ವಾವ್, ಎಲ್ಲ ಗೇಮ್ಸ್ಗೂ ಕುತ್ಕೋಬೇಕು ಅನ್ನೋ ಚೆನ್ನಾಗಿರೋದು. ಇವಾಗ ಅಯ್ಯೋ ಯಾರು ಕುತ್ಕೊತಾರೆ ಅನ್ನಂಗಾಯ್ತು. ಡ್ರ್ಯಾಗನ್ ಟ್ರೈನ್ಗೆ ನಮ್ಮಮ್ಮ ಮತ್ತು ಪಾಪು ಹೋದರು. ಅಪ್ಪಾಜಿ ಹೋಗಿ ಅಂದ್ವಿ, ಅಪ್ಪಾಜಿ ಏನು ಇಲ್ಲ ಅಂದರು. ಆಮೇಲೆ ನಾನು ಏನು ಹೋಗಲಿಲ್ಲ. ಮತ್ತು ಅಲ್ಲಿಂದ ಅಷ್ಟೆಲ್ಲ ಜಾತ್ರೆ ಮುಗಿಸ್ಕೊಂಡು ಪೊಟ್ಯಾಟೊ ಟ್ವಿಸ್ಟರ್ ಅದು ಇದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು DJ ಇತ್ತು. ಸೊ DJ ನೋಡೋಣ ಅಂತ. ಗಣಪತಿ ಎಲ್ಲಿ ಉತ್ಸವ ಹೋಗ್ತಿತ್ತು ಅವಾಗಿನ್ನೂ ಗಣಪತಿ ಎತ್ತಿದ್ರು. ಸೊ ಹಾಗಾಗಿ ಗಣಪತಿ ಉತ್ಸವ ನೋಡಿಕೊಂಡು ಹಾಗೆ DJ ನೋಡೋಣ ಅಂತ ಬಂದ್ವಿ. DJ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಆಲ್ರೆಡಿ ಒಂದು 11:30 ಆಗೋಗಿತ್ತು ನೈಟು. ಇನ್ನು ಅವ್ನಿಗೊಂದು ಇದ್ದೇ ಟೈಮ್ ಆಗಿತ್ತು ಅಂತ ಮನೆಗೆ ಹೋದ್ವಿ. ಈ ಬ್ಲಾಗ್ನ ಇನ್ನು ಮತ್ತೆ ನೆಕ್ಸ್ಟ್ ಡೇ ಜಾತ್ರೆ ಬ್ಲಾಗ್ ಆಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಮತ್ತೆ ನೀನು ತಿನ್ನ, ನಿಮ್ಮ ಮೇಕೆ ತಾನೆ? ನೀನು ಮೇಕೆ, ನಾನಲ್ಲ. ನೀನೇನೋ
ಅವನ್ನ ನಾನು ಸೋಸಿ ಕ್ಲೀನಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ, ಕಿತ್ತಾಕ್ಬೇಡ. ಮೇಕೆಗೆ ಚೆನ್ನಾಗಿರೋ ಸೊಪ್ಪಲ್ಲ ಹಾಕೋದು ನಿಂಗೆ, ಇಂಥ ಸೊಪ್ಪು ಇದನ್ನ ಕ್ಲೀನ್ ಮಾಡಿರೋದು ಹಾಕೋದು, ತಿನ್ಬಾ. ಅಲ್ಲ ಕ್ಲೀನ್ ಮಾಡಿದೀನಿ ಕಣ. ನಿಮ್ಮ ಅಜ್ಜಿ ಮನುಷ್ಯರು ಆಯ್ತಾ, ನೀನು ಮೇಕೆ, ನೀನು ತಿನ್ಬೇಕು. ಇನ್ನು ನಮ್ಮ ಅಕ್ಕ ಬಾವ ಬಂದರು. ಒಂದು 6:37 ಆಗಿತ್ತು. ನಾವೊಂದು 8:30 ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ ಜಾತ್ರೆಗೆ. ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಜಾತ್ರೆಯಲ್ಲಿ ಏನಾದರೂ ತಿಂತೀವಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿಕೊಂಡು ಹೊರಟ್ವಿ. ಯಾವಾಗಲೂ ಈಗ ಒಂದು 3 ತಿಂಗಳಿಂದ ಹೋಗ್ತಾ ಇದ್ರೆ ಗಣಪತಿ ಪೆಂಡಲ್ ನೋಡ್ತಾ ಇದ್ರೆ, ಯಾವಾಗಲೂ ಗಣೇಶಂದು ಮಾರ್ನಿಂಗ್ ಒಂದು 6:37 ಓಪನ್ ಮಾಡಿದ್ರೆ ನೈಟ್ 9:30-10 ಕ್ಲೋಸ್ ಮಾಡ್ತಾ ಇದ್ದಿದ್ದು. ಇವಾಗ ಒಂಥರ ಡೋರ್ ಕ್ಲೋಸ್ ಮಾಡಿದ್ದಾರೆ. ಒಂಥರ ಅದು ಹೋಗ್ತಾ ಇದ್ರೆ ಟೌನ್ ಒಳಗಡೆನೇ ಇತ್ತಲ್ವಾ, ನೋಡ್ತಾ ಇದ್ರೆ ಒಂಥರ ಯಾವಾಗಲೂ ಒಳ್ಳೆ ವೈಬ್ ಥರ ಕಾಣಿಸೋದು. ಹೋಗಿ ಕೊಲಂಬಸ್ಸು ಎಲ್ಲ ಚೆನ್ನಾಗಿತ್ತು, ಆಟ ಆಡಿಕೊಂಡು ಮತ್ತೆ ನಮ್ಮ ಪೂನು ಯಾವ್ಯಾವ ಗೇಮ್ಸ್ ಆಡಿದ್ದೆ. ಅಲ್ಲಿ ಇನ್ಯಾವ ಗೇಮ್ಸ್ ಇರಲಿಲ್ಲ. ನಿನ್ನೆ ಇದರಲ್ಲಿ ಯಾವ್ಯಾವ 8 ಗೇಮ್ಸಿಗೆ ಕೂತಿದ್ನೋ ಅವೇ 8 ಗೇಮ್ಸ್ ಮತ್ತೆ ಆಡ್ದ ಅವನು. ಇನ್ನು ನೆನ್ನೆ ಕುದುರೆ ಮೇಲೆ ಕುತ್ಕೋಬೇಕಂದಿದ್ದ, ಅದೊಂದು ಕೂರಿಸಿರ್ಲಿಲ್ಲ. ಸೊ ಅದನ್ನ ಇವತ್ತು ಕುತ್ಕೋಬೇಕು ಅಂತ ಬಂದ, ಬಟ್ ಏನಂದರೆ ಅದು ಕಾಣಿಸ್ಲಿಲ್ಲ, ಎಲ್ಲ ಇಟ್ಕೊಂಡು ಹೋಗಿದ್ರು ಅನಿಸುತ್ತೆ. ಸೊ ಹಾಗಾಗಿ ಅದಕ್ಕೊಂದು ಕುತ್ಕೊಳಕ್ಕಾಗಲಿಲ್ಲ ಅವನು. ಇನ್ನು ಹಾಗೆ ಒಂದು ಸ್ವಲ್ಪ ಗೇಮ್ಸ್ ಅದು ಇದು ಎಲ್ಲ ಆಟ ಆಡಿಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಅದು ಇದು ಕಾರ್ನು ಏನೇನೋ ತಿಂದ್ಕೊಂಡು ನಾವು ನಿನ್ನೆ ಬರೀ ಗೇಮ್ಸ್ ಹತ್ರ ಅಷ್ಟೇ ನೋಡ್ಕೊಂಡು ಅವನನ್ನು ಆಟ ಆಡಿಸ್ಕೊಂಡು ಹೋಗಿದ್ವಿ, ರಶ್ ಇತ್ತು ಅಂದ್ಬಿಟ್ಟು. ಮತ್ತು ಇವತ್ತೊಂದು ಸ್ವಲ್ಪ ಆ ಕಡೆ ಶಾಪ್ಸ್ ಇರುತ್ತಲ್ಲ, ಶಾಪಿಂಗ್ ಏನೂ ಇರಲಿಲ್ಲ, ಜಸ್ಟ್ ಏನೇನಿದೆ ಇವನಿಗೆ ಏನಾದರೂ ಒಂದು ಸ್ವಲ್ಪ ಆಟ ಸಾಮಾನು. ಅವನೇನು ಕೇಳಲ್ಲ ಆ್ಯಕ್ಚುಲಿ, ಆಟ ಸಾಮಾನು ಅದು ಬೇಕು ಇದು ಬೇಕು ಅಂತ. ನಾವೇನು ತೊಗೊಂಡ್ರು ಓಕೆ ಅಂತಲೇ ಕೊಡಿಸ್ಲಿಲ್ಲ ಅಂದರೂ ಸರಿ ಅಂತಲೇ, ಅವ್ನು ಕೇಳೋಕ್ಕೆ ಹೋಗಲ್ಲ. ನಾವೇ ಇದಿಲ್ವಲ್ಲ ಅಂತ, ಇಂಥದ್ದಿಲ್ವಲ್ಲ ಅವನ ಹತ್ರ ಅಂತ ತೊಗೋಬೇಕಷ್ಟೇ. ಅಷ್ಟೆಲ್ಲ ಹೋಗಿ ನೋಡ್ಕೊಂಬಂದ್ವಿ. ಅಂಥ ಹೊಸದೇನೂ ಇರಲಿಲ್ಲ. ಈಗ ರೀಸೆಂಟಾಗಿ ಒಂದು 15 ಡೇಸ್ ಬ್ಯಾಕೆ ಟಿಪ್ಟೂರ್ ಜಾತ್ರೆ ಆಗಿತ್ತಲ್ವಾ, ಸೊ ಹಾಗಾಗಿ ಅಲ್ಲೇ ಒಂದು 2-3 ತೊಗೊಂಡಿದ್ದೀನಿ. ನಮ್ಮ ಅಕ್ಕ ಇನ್ನು ಹೊಸದೇನೂ ಇಲ್ಲ ಬಾ ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ಇನ್ನೇನು ತೊಗೊಳ್ಳಿಲ್ಲ, 1-2 ಯಾವುದೋ ಬಾಲು ಅದು ಇದು ತೊಗೊಂಡು ಹೋದ್ವಿ. ಇಲ್ಲಿ ಊರಲ್ಲಿ ಇರಲಿಲ್ಲ, ನಮ್ಮೂರಲ್ಲಿ ಎಲ್ಲ ಬಾಲ್ಸ್ ಎಲ್ಲ ಹಾಳಾಗಿತ್ತು. ಹಾಗಾಗಿ ಇಲ್ಲಿ ಬಂದಾಗ ಆಟ ಆಡೋಕ್ಕಿರಲಿ ಅಂದ್ಬಿಟ್ಟು 1-2 ಬಾಲು ಅದು ಇದು ತೊಗೊಂಡು ಹೋದ್ವಿ. ಇನ್ನು ನೈಟ್ ಮನೆಗೆ ಹೋದಾಗ ಆಲ್ರೆಡಿ ಒಂದು 12-12:30 ಆಗೋಗ್ಬಿಟ್ಟಿತ್ತು. ಸೊ ಇನ್ನು ಮತ್ತೆ ನಮ್ಮ ಬ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಇನ್ನು ಮತ್ತೆ ನೆಕ್ಸ್ಟ್ ಡೇ ಎದ್ದು ಈ ಬ್ಲಾಗ್ನನ್ನು ಕಂಟಿನ್ಯೂ ಮಾಡ್ತಾಯಿದ್ದೆ. ಅಂದರೆ ಅಮ್ಮ ಕಡಲೆಬೇಳೆ ವಡೆ ಮಾಡ್ತಾಯಿದ್ರು, ಮಸಾಲೆ ವಡೆನ ಫೇವ್ರೇಟ್ ಅಂತ. ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಬಟ್ ಇನ್ನು ಮತ್ತೆ ಅದು ಇದು ಕೆಲಸ ಅಂತ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನೀವೇ ನೋಡ್ತಾ ಇರ್ಬೋದು ಮನೆಗೆ ಫುಲ್ ಪೇಂಟ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಅದು ಕೆಲಸ ಇತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ.